ನಮಸ್ಕಾರ ಸ್ನೇಹಿತರೆ, ಕಾಯಿನ್ ಸ್ಟಾರ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಕಾಯಿನ್ ಸೇಲ್ ಮಾಡೋದಕ್ಕೆ ಯಾವುದೇ ರಿಜಿಸ್ಟರ್ ಫೀಸ್ ಇರಲ್ಲ ಮತ್ತು ನಿಮ್ಮ ಹತ್ರ ಇರೋ ಕಾಯಿನು ಸ್ಕೇರ್ ಕ್ಯಾಟಗಿರಿ ಮತ್ತು ರೇರ್ ಕ್ಯಾಟಗಿರಿ ಇದ್ರೆ ಸೇಲ್ ಆಗುತ್ತೆ. ಈ ಸಿ ಕ್ಯಾಟಗಿರಿ ಇದ್ರೆ ಅದು ಯಾವತ್ತೂ ಸೇಲ್ ಆಗಲ್ಲ. ಈ ಕಾಯಿನು ಯಾವ ಕ್ಯಾಟಗಿರಿಗೆ ಸೇರಿದೆ ಅನ್ನೋದು ವಿಡಿಯೋ ಕೊನೆಯಲ್ಲಿ ತಿಳಿಸಲಾಗಿದೆ, ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಹಾಗೂ ಈ ಕಾಯಿನು ಎಷ್ಟು ಸಂಖ್ಯೆಯಲ್ಲಿ ಮುದ್ರಿಸಲಾಯಿತು ಅನ್ನೋದು ಕೂಡ ವಿಡಿಯೋ ಕೊನೆಯಲ್ಲಿ ತಿಳಿಸಿದ್ದೀನಿ, ಆದ್ದರಿಂದ ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಈ ₹1 ಎರಡನೇ ಸ್ಮಾರಕ ನಾಣ್ಯದ ಬಗ್ಗೆ ತಿಳಿಸ್ತಾ ಇದ್ದೇನೆ. ಈ ಮೊದಲನೇ ಸ್ಮಾರಕ ನಾಣ್ಯ ಜವಾಹರ್ಲಾಲ್ ನೆಹರು ಅವರದು, ಎರಡನೇ ಸ್ಮಾರಕ ನಾಣ್ಯ ಮಹಾತ್ಮ ಗಾಂಧೀಜಿ ಅವರದು. ಈ ಕಾಯಿನು 1969ರಲ್ಲಿ ನಮ್ಮ ಭಾರತ ಸರ್ಕಾರ ಚಲಾವಣೆಯಲ್ಲಿ ತಂದರು. ಶತಮಾನೋತ್ಸವ ಅಂಗವಾಗಿ ಬಿಡುಗಡೆಯಾದ ಭಾರತ ಇತಿಹಾಸದಲ್ಲಿ ವಿಶೇಷ ಸ್ಥಾನ ಪಡೆದಿದೆ. ಮಹಾತ್ಮ ಗಾಂಧೀಜಿ ಸತ್ಯ, ಅಹಿಂಸೆ ಮತ್ತು ಸ್ವಾತಂತ್ರ್ಯದ ಸಂಕೇತರಾಗಿದ್ದರು. ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಹೊಸ ದಿಕ್ಕನ್ನು ನೀಡಿದರು. ಅವರ ತತ್ವಗಳು ಇಂದಿಗೂ ವಿಶ್ವದ ಜನರಿಗೆ ಪ್ರೇರಣೆಯಾಗಿವೆ. ಈ ಸ್ಮಾರಕ ಸಂಚಿಕೆ ಗಾಂಧೀಜಿಯವರ ಆದರ್ಶಗಳು ಮತ್ತು ಸೇವೆಯನ್ನು ನೆನಪಿಸುವ ಉದ್ದೇಶದಿಂದ ಹೊರತು ಬಂದಿತ್ತು. ಇದು ಕೇವಲ ಒಂದು ಸಂಚಿಕೆ ಅಲ್ಲ, ದೇಶದ ಗೌರವ ಮತ್ತು ಇತಿಹಾಸದ ಮೌಲ್ಯವನ್ನು ನೆನಪು ಕೂಡ ಆಗಿದೆ. ಗಾಂಧೀಜಿಯವರ ಜೀವನವು ಸರಳತೆ ಮತ್ತು ಮಾನವೀಯ ಮೌಲ್ಯಗಳ ಪ್ರತೀಕವಾಗಿದೆ. ಇವರ ನೆನಪಿನಲ್ಲಿ ₹1 ಸ್ಮರಣಾರ್ಥ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು. ಇದರ ಮೆಟಲ್ ನಿಖಿಲ್, ಇದರ ತೂಕ 10 ಗ್ರಾಂ, ಇದರ ಸುತ್ತಳತೆ 28 mm, ಈ ಕಾಯಿನ್ನ ಸೈಜ್ 2.3 mm, ಇದರ ಫೇಸ್ ಸರ್ಕ್ಯುಲರ್. ಈ ಕಾಯಿನು 1969ರಲ್ಲಿ ನಮ್ಮ ಭಾರತದ 2 ಮಿಂಟಲ್ಲಿ ಮುದ್ರಣವಾಯಿತು. ಒಂದು ಬಾಂಬೆ ಮಿಂಟ್, ಎರಡನೇದು ಕಲ್ಕತ್ತಾ ಮಿಂಟ್. ಬಾಂಬೆ ಮಿಂಟಲ್ಲಿ 51,80,000 ನಾಣ್ಯಗಳನ್ನು ಮುದ್ರಿಸಲಾಯಿತು. ಇದರ ಕಂಡೀಷನ್ ಆಧಾರದ ಮೇಲೆ ಇದರ ಬೆಲೆ ₹40 150 ತನಕ ಇದೆ. ಇದು ಸಿ ಕ್ಯಾಟಗಿರಿ. ಹಾಗೂ ಕಲ್ಕತ್ತಾ ಮಿಂಟಲ್ಲಿ 66,90,000 ನಾಣ್ಯಗಳನ್ನು ಮುದ್ರಿಸಲಾಯಿತು. ಇದರ ಕಂಡೀಷನ್ ಆಧಾರದ ಮೇಲೆ ಇದರ ಬೆಲೆ ₹40 150 ತನಕ ಇದೆ. ಇದು ಕೂಡ ಸಿ ಕ್ಯಾಟಗಿರಿ. ಸ್ನೇಹಿತರೆ, ಇದಾಗಿತ್ತು ಈ ಕಾಯಿನ ನಿಜವಾದ ಮಾಹಿತಿ. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಹೇಗನಿಸಿತು ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸತ್ಯವಾದ ಮಾರ್ಗವನ್ನು ಅನುಸರಿಸಿ. ನಾಳೆ ಮತ್ತೆ ಸಿಗೋಣ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಭಾರತ.